ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಪುರಾಣಗಳು ಮತ್ತು ಸ್ಮೃತಿ ಗ್ರಂಥಗಳ ಆಧಾರದ ಮೇಲೆ ಒಂದು ಬಹಳ ಮಹತ್ವದ ವಿಷಯವನ್ನು ಚರ್ಚಿಸೋಣ ಅಂತ ಇದ್ದೇವೆ. ಅದುವೇ ಗಾಯತ್ರಿ ಮಂತ್ರದ ಅನುಷ್ಠಾನ. ಈ ಮೂಲ ಗ್ರಂಥಗಳು ನೋಡಿ, ಗಾಯತ್ರಿ ಜಪದ ಮಹತ್ವ, ಆ ಜಪದಿಂದ ಆಗುವ ಫಲಗಳು ಮತ್ತೆ ಆಚರಣೆಯ ವಿಧಾನಗಳ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳ್ತವೆ. ನಮ್ಮ ಇಂದಿನ ಚರ್ಚೆಯ ಮುಖ್ಯ ಪ್ರಶ್ನೆ ಏನು ಅಂದ್ರೆ, ಗಾಯತ್ರಿ ಜಪದ ಸಂಪೂರ್ಣ ಫಲವನ್ನ ಪಡೆಯಕ್ಕೆ ಶಾಸ್ತ್ರಗಳಲ್ಲಿ ಅಂದ್ರೆ ವಿಶೇಷವಾಗಿ ಈ ಸ್ಮೃತಿಗಳಲ್ಲಿ ಹೇಳಿರೋ ಪ್ರತಿಯೊಂದು ವಿಧಿಯನ್ನ ಅಕ್ಷರಶಃ ತುಂಬ ನಿಖರವಾಗಿ ಪಾಲಿಸೋದು ಅದು ಅನಿವಾರ್ಯನ? ಅಥವಾ ಜಪದ ಹಿಂದಿರುವ ತತ್ವಗಳ ಆಳವಾದ ತಿಳುವಳಿಕೆ ಅಂದರೆ ಅನುಸಂಧಾನ ಅಂತಾರಲ್ಲ, ಅದು ಮತ್ತೆ ಭಕ್ತಿ, ಇವು ಹೆಚ್ಚು ಮುಖ್ಯನ? ಒಂದು ವೇಳೆ ಕೆಲವು ಬಾಹ್ಯ ಆಚರಣೆಗಳನ್ನ ಅಷ್ಟೊಂದು ನಿಖರವಾಗಿ ಪಾಲಿಸೋಕೆ ಆಗದಿದ್ರೂ ಸಹ ಈ ಚರ್ಚೆಯಲ್ಲಿ ಗಾಯತ್ರಿಯ ಸಂಪೂರ್ಣ ಫಲ ಸಿಗಬೇಕು ಅಂದ್ರೆ ಶಾಸ್ತ್ರೋಕ್ತ ವಿಧಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅನ್ನೋ ನಿಲುವನ್ನ ನಾನು ಪ್ರತಿಪಾದಿಸ್ತೇನೆ. ನಮಸ್ಕಾರ. ನಾನು ಈ ವಿಷಯವನ್ನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡಕ್ಕೆ ಇಷ್ಟಪಡ್ತೀನಿ. ನನ್ನ ವಾದ ಏನಂದ್ರೆ, ಅನುಷ್ಠಾನದಲ್ಲಿ ಆ ಬಾಹ್ಯ ಆಚರಣೆಗಳ ನಿಖರತೆ ಇದೆಯಲ್ಲ, ಅದಕ್ಕಿಂತ ಮಂತ್ರದ ಅರ್ಥವನ್ನ ಆಳವಾಗಿ ಚಿಂತಿಸೋದು, ಮಾನಸಿಕವಾದ ಏಕಾಗ್ರತೆ ಮತ್ತು ನಮ್ಮ ಆಂತರಿಕ ಭಕ್ತಿ ಇದೆಯಲ್ಲ, ಅದೇ ಹೆಚ್ಚು ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಸರಿ, ನನ್ನ ನಿಲುವನ್ನ ಸ್ವಲ್ಪ ವಿವರಿಸ್ತೀನಿ. ಈಗ ನೋಡಿ, ಮನುಸ್ಮೃತಿಯಂತಹ ಮೂಲಭೂತ ಧರ್ಮಶಾಸ್ತ್ರ ಗ್ರಂಥಗಳಿಂದ ಹಿಡಿದು ಆಮೇಲೆ ಕಣ್ವ ಸ್ಮೃತಿ, ಅತ್ರಿ, ಸಂವರ್ತ, ಬೃಹತ್ ಪರಾಶರ, ಬೌಧಾಯನ, ಅಷ್ಟೇ ಅಲ್ಲ ಶಾಧೂಲ ಸ್ಮೃತಿಗಳವರೆಗೆ ಅನೇಕ ಸ್ಮೃತಿಗಳು ಮತ್ತೆ ಅಗ್ನಿಪುರಾಣ, ಪದ್ಮಪುರಾಣಗಳಂತಹ ಪುರಾಣಗಳು ಗಾಯತ್ರಿ ಜಪಕ್ಕೆ ಅತ್ಯಂತ ನಿರ್ದಿಷ್ಟವಾದ ವಿಧಿವಿಧಾನಗಳನ್ನು ಸ್ಪಷ್ಟಪಡಿಸ್ತವೆ. ಇವು ಸುಮ್ಮನೆ ಸಲಹೆಗಳಲ್ಲ, ಬದಲಿಗೆ ಒಂದು ರೀತಿಯ ಚೌಕಟ್ಟು. ಉದಾಹರಣೆಗೆ, ಜಪಕ್ಕೆ ಸರಿಹೊಂದುವ ಸಮಯ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅಂತ. ದಿಕ್ಕು, ಪೂರ್ವ ದಿಕ್ಕು, ಉತ್ತರ ದಿಕ್ಕು. ಆಸನ ಹೇಗಿರಬೇಕು, ಪ್ರಾಣಾಯಾಮದ ನಿಯಮಗಳು, ಮತ್ತೆ ಜಪದ ಎಣಿಕೆ ಕೂಡ. ಕನಿಷ್ಠ 10 ಸಾರಿ, ಮಧ್ಯಮ ಅಂದ್ರೆ 108, ಉತ್ತಮ ಅಂದ್ರೆ 1000 ಬಾರಿ ಅಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಪದ್ಮಪುರಾಣದಲ್ಲಿ ಸುಮಾರು 48ನೇ ಅಧ್ಯಾಯದಲ್ಲಿರಬೇಕು ಅಕ್ಷರ ನ್ಯಾಸದಂತಹ ತಂತ್ರಗಳನ್ನು ವಿವರಿಸಲಾಗಿದೆ. ಇದು ಅಂದ್ರೆ ಮಂತ್ರದ ಅಕ್ಷರಗಳನ್ನ ದೇಹದ ಭಾಗಗಳಲ್ಲಿ ಮಾನಸಿಕವಾಗಿ ಸ್ಥಾಪಿಸುವ ಒಂದು ಪ್ರಕ್ರಿಯೆ, ಮಂತ್ರದ ಶಕ್ತಿಯನ್ನ ನಮ್ಮೊಳಗೆ ಸ್ಥಾಪಿಸಿಕೊಳ್ಳೋಕೆ. ಈಗ ಈ ನಿಯಮಗಳ ಪ್ರಾಮುಖ್ಯತೆಯನ್ನ ನೋಡಿ, ಅತ್ರಿ ಸ್ಮೃತಿ ಸುಮಾರು 63ನೇ ಶ್ಲೋಕದಲ್ಲಿ ಅಕರಣೇ ದೋಷಃ ಅಂತ ಹೇಳುತ್ತೆ. ಅಂದ್ರೆ ವಿಧಿಸಿದ ಕರ್ಮವನ್ನ ಮಾಡದೇ ಇರುವುದೇ ದೋಷಕ್ಕೆ ಕಾರಣವಾಗುತ್ತೆ ಅಂತ. ಇದು ಕೇವಲ ಒಂದು ಲೋಪ ಅಲ್ಲ, ಅದೊಂದು ನಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡುವ ಕ್ರಿಯೆ. ಇನ್ನೂ ಗಂಭೀರವಾಗಿ ಹೇಳಬೇಕು ಅಂದ್ರೆ, ಶಾಧೂಲ ಸ್ಮೃತಿ ಸುಮಾರು 143ನೇ ಶ್ಲೋಕದಲ್ಲಿ ಪಾದಗಳನ್ನ ಸರಿಯಾದ ರೀತಿಯಲ್ಲಿ ಇಡದೆ ಜಪ ಮಾಡಿದ್ರೆ ಬ್ರಹ್ಮಹತ್ಯಾ ದೋಷದಂತಹ ತೀವ್ರವಾದ ದೋಷ ಉಂಟಾಗಬಹುದು ಅಂತ ಎಚ್ಚರಿಸುತ್ತೆ. ಇದು ಅಕ್ಷರಶಃ ಬ್ರಹ್ಮಹತ್ಯೆ ಅಂತಲ್ಲ, ಆದರೆ ವಿಧಿಯ ಉಲ್ಲಂಘನೆ ಎಷ್ಟು ಗಂಭೀರವಾದ್ದು ಅಂತ ಸೂಚಿಸುತ್ತೆ. ಈ ನಿಯಮಗಳ ಗಾಂಭೀರ್ಯ ಎಷ್ಟಿದೆ ಅಂದ್ರೆ, ಒಂದು ವೇಳೆ ಲೋಪವಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ಕೂಡ, ಉದಾಹರಣೆಗೆ ಅತ್ರಿಸ್ಮೃತಿ 863 ಸೂಚಿಸಿದ್ದಾರೆ. ಹೌದು, ಗಾಯತ್ರಿ ಸುಧಾ ಸೌರಭದಂತಹ ಆಧುನಿಕ ವ್ಯಾಖ್ಯಾನ ಗ್ರಂಥಗಳು ಕೇವಲ ಯಾಂತ್ರಿಕತೆಯ ಬಗ್ಗೆ ಎಚ್ಚರಿಸ್ತವೆ, ಅದು ಸರಿ. ಆದರೆ ನಿಜವಾದ ಅನುಸಂಧಾನ ಅಂದ್ರೆ ಆಳವಾದ ಚಿಂತನೆ ಇದೆಯಲ್ಲ, ಅದು ಶಿಸ್ತುಬದ್ಧವಾದ ಶಾಸ್ತ್ರೋಕ್ತವಾದ ವಿಧಿಯ ಚೌಕಟ್ಟಿನೊಳಗೆ ನಡೆದಾಗ ಮಾತ್ರ ಪರಿಪೂರ್ಣ ಫಲ ಕೊಡೋಕ್ ಸಾಧ್ಯ. ಮನುಸ್ಮೃತಿ 2:87 ಹೇಳೋ ಹಾಗೆ, ಜಪೇನೈವತು ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ. ಅಂದ್ರೆ ಬ್ರಾಹ್ಮಣನು ಜಪದಿಂದಲೇ ಸಿದ್ಧಿಯನ್ನು ಪಡೆಯುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ. ಇಲ್ಲಿ ಜಪ ಅನ್ನೋದು ಕೇವಲ ಮಾನಸಿಕ ಚಿಂತನೆ ಮಾತ್ರ ಅಲ್ಲ, ಅದು ವಿಧಿಯುಕ್ತವಾದ ಕ್ರಿಯೆಯನ್ನು ಒಳಗೊಂಡಿದೆ. ಈ ಸೂಕ್ತ ವಿಧಿಗಳ ಪಾಲನೆಯಿಂದಲೇ ಬ್ರಾಹ್ಮಣ್ಯ ಸಿದ್ಧಿಸೋದು. ಮತ್ತು ಕಣ್ವ ಸ್ಮೃತಿ 990 ಮತ್ತು ಅಗ್ನಿಪುರಾಣ 215:9 ಹೇರುವ ಹಾಗೆ ಪಂಚಮಹಾಪಾತಕಗಳಂಥ ಘೋರ ಪಾಪಗಳು ಕೂಡ ನಾಶವಾಗ್ತವೆ. ಆದ್ದರಿಂದ ವಿಧಿಗಳ ನಿಖರವಾದ ಪಾಲನೆ ಅತ್ಯಂತ ಅಗತ್ಯ ಅಂತ ನನ್ನ ವಾದ. ನೀವು ಹೇಳಿದ ಶಾಸ್ತ್ರೀಯ ಆಧಾರಗಳನ್ನು ನಾನು ಖಂಡಿತ ಗೌರವಿಸ್ತೇನೆ. ಆದರೆ ಗಾಯತ್ರಿ ಜಪದ ಮೂಲ ಉದ್ದೇಶ ಏನಿದೆ ಅನ್ನೋದನ್ನ ನಾವು ಮರಿಬಾರ್ದಲ್ವಾ? ಅದು ಕೇವಲ ಕೆಲವು ಬಾಹ್ಯ ಕ್ರಿಯೆಗಳನ್ನ ಮಾಡೋದಷ್ಟೇ ಅಲ್ಲ. ಗಾಯತ್ರಿಯ ಪ್ರಾರ್ಥನೆಯ ಸಾರವೇ ಧ್ಯೋಯೋ ನಃ ಪ್ರಚೋದಯಾತ್,
ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಎನ್ನುವುದು. ಅಂದರೆ ಜ್ಞಾನ, ವಿವೇಕದ ಬೆಳವಣಿಗೆಯೇ ಅದರ ಮುಖ್ಯ ಗುರಿ. ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಜ್ಞಾನೇನ ಸದೃಶಂ ಪವಿತ್ರಂ, ಜ್ಞಾನಕ್ಕೆ ಸಮನಾದ ಪವಿತ್ರವಾದದ್ದು ಬೇರೆ ಇಲ್ಲ. ಸಂಧ್ಯಾವಂದನೆಯ ಅಂತರಂಗದ ಪೀಠಿಕೆಯಲ್ಲಿ ಕೂಡ ಇದನ್ನ ಆಧ್ಯಾತ್ಮಿಕ ತಪಸ್ಸು ಅಂತ ಕರೆದಿದ್ದಾರೆ. ಮೂಲ ಗ್ರಂಥಗಳು, ನೀವು ಉಲ್ಲೇಖಿಸಿದ ಸ್ಮೃತಿಗಳೂ ಸಹ ಕೇವಲ ವಿಧಿಗಳನ್ನಷ್ಟೇ ಹೇಳಲ್ಲ, ಮಂತ್ರದ ಅರ್ಥಚಿಂತನೆ ಮತ್ತು ಅನುಸಂಧಾನದ ಮಹತ್ವವನ್ನ ಪದೇ ಪದೇ ಒತ್ತಿ ಹೇಳ್ತವೆ. ಅನುಸಂಧಾನ ಅಂದ್ರೆ ಸುಮ್ಮನೆ ತಿಳುವಳಿಕೆ ಅಲ್ಲ, ಅದು ಮಂತ್ರದ ದೇವತೆಯನ್ನ, ಅದರ ಶಕ್ತಿಯನ್ನ, ಅದರ ಅರ್ಥವನ್ನ ಆಳವಾಡಿ ಧ್ಯಾನಿಸೋದು, ಅದರ ಜೊತೆ ಒಂದಾಗಲು ಪ್ರಯತ್ನಿಸೋದು. ಉದಾಹರಣೆಗೆ ನೋಡಿ, ಕಣ್ವಸ್ಮೃತಿ 185, 186 ಮತ್ತು ಬೃಹದ್ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿ 942-43 ಧ್ಯಾಯೇ ಮಹಿ ಅಂದ್ರೆ ನಾವು ಧ್ಯಾನಿಸೋಣ ಅನ್ನೋ ಪದವನ್ನೇ ಬಳಸ್ತವೆ. ಗಾಯತ್ರಿ ಸುಧಾ ಸೌರಭದಂತಹ ಕೃತಿಗಳ ಉದ್ದೇಶವೂ ಇದೆ ಅಲ್ವಾ? ತಿಳುವಳಿಕೆಯಿಲ್ಲದೆ ಸುಮ್ಮನೆ ಗಿಳಿಪಾಟದ ಹಾಗೆ ಮಾಡುವ ಯಾಂತ್ರಿಕ ಜಪ ಇದೆಯಲ್ಲ, ಅದರ ನಿರರ್ಥಕತೆಯ ಬಗ್ಗೆ ಎಚ್ಚರಿಸೋದು. ಬಹಳ ಮುಖ್ಯವಾದ ಒಂದು ಅಂಶ ಅಂದ್ರೆ ಶಂಖ ಸ್ಮೃತಿ 12-16 ಮತ್ತೆ ಬೌಧಾಯನ ಸ್ಮೃತಿಗಳಂತಹ ಗ್ರಂಥಗಳು ಮಾನಸ ಜಪವನ್ನ, ಅಂದ್ರೆ ತುಟಿಗಳು ಅಲುಗಾಡದ ಹಾಗೆ ಸಂಪೂರ್ಣವಾಗಿ ಮನಸ್ಸಿನಲ್ಲೇ ಮಾಡುವ ಜಪ, ಅದನ್ನ ವಾಚಿಕ ಗಟ್ಟಿಯಾಗಿ ಹೇಳೋದು ಮತ್ತೆ ಉಪಾಂಶು ಮೆಲ್ಲಗೆ ಪಿಸುಗುಟ್ಟೋ ಹಾಗೆ ಹೇಳೋದು ಜಪಗಳಿಗಿಂತೆ ಶ್ರೇಷ್ಠ ಅಂತ ಪರಿಗಣಿಸಿವೆ. ಇದು ಏನನ್ನ ಸೂಚಿಸ್ತಾ ಹೇಳಿ? ಬಾಹ್ಯ ಕ್ರಿಯೆಗಿಂತ ಆಂತರಿಕ ಚಿಂತನೆ, ಮಾನಸಿಕ ಏಕಾಗ್ರತೆ ಮತ್ತು ಮಂತ್ರದ ಜೊತೆ ತಾದಾತ್ಮ್ಯ ಹೊಂದುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂತ ತಾನೆ. ಕೂರ್ಮಪುರಾಣ 1457 ನ ಗಾಯತ್ರ್ಯಃ ಪರಂ ಜಪ್ಯಂ. ಗಾಯತ್ರಿಗಿಂತ ಶ್ರೇಷ್ಠವಾದ ಜಪ್ಯೋಗ್ಯ ಮಂತ್ರ ಬೇರೆ ಇಲ್ಲ, ಮತ್ತೆ ಅದನ್ನ ಲೋಕಪಾವನಿ, ಲೋಕವನ್ನೇ ಪಾವನಗೊಳಿಸುವಂಥದ್ದು ಅಂತ ಹೇಳುತ್ತೆ. ಈ ಮಾತುಗಳು ಗಾಯತ್ರಿಯ ಆಂತರಿಕ ಅಂತರ್ಗತ ಶಕ್ತಿ ಮತ್ತೆ ಅದರ ವ್ಯಾಪಕ ಪ್ರಭಾವನ ಸಾರುತ್ತವೆ ಹೊರತು ಕೇವಲ ಕಠಿಣವಾದ ವಿಧಿಗಳನ್ನ ಯಾರು ಪಾಲಿಸ್ತಾರೋ ಅವ್ರಿಗೆ ಮಾತ್ರ ಅದರ ಫಲ ಸೀಮಿತ ಅಂತ ಎಲ್ಲೂ ಹೇಳಿದ ಹಾಗಿಲ್ಲ. ನನ್ನ ದೃಷ್ಟಿಯಲ್ಲಿ ಅರ್ಥವನ್ನ ಗ್ರಹಿಸಿ ಶ್ರದ್ಧಾಭಕ್ತಿನ ಮಾಡಿದ ಜಪವೇ ಅತ್ಯಂತ ಮುಖ್ಯ. ಬಾಹ್ಯಲೋಪಗಳಿಗಿಂತ ಆಂತರಿಕ ಶ್ರದ್ಧೆಯ ಕೊರತೆ ಇದೆಯಲ್ಲ, ಅದು ಹೆಚ್ಚು ಗಂಭೀರವಾದದ್ದು. ನೀವು ಮಾನಸ ಜಪದ ಶ್ರೇಷ್ಠತೆಯನ್ನ ಉಲ್ಲೇಖಿಸಿದ್ರಿ, ಅದು ನಿಜ, ಒಪ್ಪುತ್ತೇನೆ. ಆದರೆ ಆ ಮಾನಸಿಕ ಸ್ಥಿತಿಯನ್ನ ತಲುಪೋಕೆ, ಮನಸ್ಸನ್ನ ಅಷ್ಟು ಏಕಾಗ್ರಗೊಳಿಸೋಕೆ ಈ ಬಾಹ್ಯ ವಿಧಿಗಳು ಒಂದು ಸಾಧನವಾಗಿ, ಮೆಟ್ಟಿಲುಗಳಾಗಿ ಕೆಲಸ ಮಾಡಲ್ವಾ? ಸ್ಮೃತಿಗಳು ಹೇಳುವ ನಿಯಮಗಳು, ಉದಾಹರಣೆಗೆ ಅಗ್ನಿಪುರಾಣ 215-14 ಹೇಳೋ ಹಾಗೆ ಪ್ರಣವ ಅಂದ್ರೆ ಓಂಕಾರ ಮತ್ತೆ ವ್ಯಾಹೃತಿಗಳು ಭೂಹ ಭುವಃ ಸ್ವಹ, ಇವು ಲೋಕಗಳನ್ನ, ಚೈತನ್ಯದ ಸ್ಥಿತಿಗಳನ್ನ ಪ್ರತಿನಿಧಿಸುತ್ತವೆ ಅಂತಾರೆ. ಇವುಗಳ ಜೊತೆಗೆ ಜಪಿಸೋದು. ಮನುಸ್ಮೃತಿ 278 ಹೇಳೋ ಹಾಗೆ ಸರಿಯಾದ ಕಾಲದಲ್ಲಿ ಮಾಡೋದು. ಪದ್ಮಪುರಾಣದಲ್ಲಿ ವಿವರಿಸಿದ ಹಾಗೆ ಅಕ್ಷರ ದೇವತೆಗಳನ್ನ ಧ್ಯಾನಿಸೋದು ಅಥವಾ ನ್ಯಾಸ ಮಾಡೋದು. ಯಾಜ್ಞವಲ್ಕ್ಯ ಸ್ಮೃತಿ 347-48 ಹೇಳೋ ಹಾಗೆ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ 10, 108, 1000 ಜಪಿಸೋದು. ಇವೆಲ್ಲವೂ ಮನಸ್ಸಿನ್ನ ಶಿಸ್ತುಬದ್ಧಗೊಳಿಸೋಕೆ, ಚಂಚಲತೆಯಿಂದ ದೂರ ಇಡೋಕೆ ಮತ್ತು ಮಂತ್ರದ ಗಂಭೀರ್ಯತೆಯನ್ನ ಅರಿಯೋಕೆ ಸಹಾಯ ಮಾಡುತ್ತವೆ. ಇವು ಕೇವಲ ಬಾಹ್ಯ ಆಡಂಬರವಲ್ಲ, ಬದಲಿಗೆ ಮನೋವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಚಿಂತನೆಗೆ ಪೂರಕವಾದ ಒಂದು ವ್ಯವಸ್ಥೆ. ತಿಳುವಳಿಕೆ ಅಥವಾ ಅನುಸಂಧಾನ ಖಂಡಿತ ಬೇಕು, ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ಅದು ಈ ನಿಗದಿತ ಶಾಸ್ತ್ರಗಳಿಂದ ಅನುಮೋದಿಸಲ್ಪಟ್ಟ ಕ್ರಮದ ಮೂಲಕ ಹರಿದು ಬಂದಾಗ ಅದರ ಪರಿಣಾಮ ಇನ್ನೂ ಹೆಚ್ಚಾಗಿರುತ್ತೆ. ಈ ವಿಧಿಗಳು ಆ ತಿಳುವಳಿಕೆಗೆ ಒಂದು ದೃಢವಾದ, ಸುರಕ್ಷಿತವಾದ ನೆಲೆಯನ್ನ, ಒಂದು ಸ್ಟ್ರಕ್ಚರನ್ನ ಒದಗಿಸುತ್ತವೆ. ಅವುಗಳನ್ನ ಪಾಲಿಸುವುದರಿಂದ ಅನುಸಂಧಾನ ಅನ್ನೋದು ಕೇವಲ ಒಂದು ಭಾವನಾತ್ಮಕ ಅಥವಾ ಬೌದ್ಧಿಕ ವ್ಯಾಯಾಮವಾಗಿ ಉಳಿದೇ ಒಂದು ಸಮಗ್ರವಾದ ಅನುಷ್ಠಾನವಾಗುತ್ತೆ. ಕಟ್ಟೆ ಗುರಿಯಾಗಿಬಿಟ್ರೆ ಆಗ ಮೂಲ ಉದ್ದೇಶವೇ ತಪ್ಪಿಹೋಗೋ ಅಪಾಯ ಇಲ್ವೇ? ನೀವು ಛಾಂದೋಗ್ಯ ಉಪನಿಷತ್ತಿನ 1:10 ಆ ಪ್ರಸಿದ್ಧ ವಾಕ್ಯವನ್ನ ಕೇಳಿರ್ಬೋದು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಇದರ ಅರ್ಥ ಏನು? ಯಾವುದೇ ಕರ್ಮವನ್ನ ಕೇವಲ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಅದನ್ನ ವಿದ್ಯೆಯ ಅಂದ್ರೆ ಜ್ಞಾನದಿಂದ, ಅದರ ಹಿಂದಿನ ತತ್ವವನ್ನ ಅರಿತು, ಶ್ರದ್ಧೆಯ ಅಂದ್ರೆ ಅಚಲವಾದ ನಂಬಿಕೆಯಿಂದ ಮತ್ತು ಉಪನಿಷದ
ಅಂದ್ರೆ ಅದರ ರಹಸ್ಯಾರ್ಥವನ್ನ ಗೂಢವಾದ ತತ್ವವನ್ನ ತಿಳಿದು ಮಾಡಿದಾಗ ಅದು ವೀರ್ಯವತ್ತರಂ ಭವತಿ ಅಂದ್ರೆ ಹೆಚ್ಚು ಶಕ್ತಿಶಾಲಿಯಾಗುತ್ತೆ, ಹೆಚ್ಚು ಫಲಪ್ರದವಾಗುತ್ತೆ. ಈಗ ಗಾಯತ್ರಿ ಮಂತ್ರಕ್ಕೆ ಬರೋಣ. ಸ್ಮೃತಿಗಳಲ್ಲಿ ಭರ್ಗಃ ಅನ್ನೋ ಪದದ ಅರ್ಥ ಚಿಂತನೆಗೆ ಎಷ್ಟು ಒತ್ತು ನೀಡಿದ್ದಾರೆ ನೋಡಿ. ಉದಾಹರಣೆಗೆ ಅಗ್ನಿಪುರಾಣ 116:3-4, 116:7-8, ಬೃಹದ್ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿ 9:45-47. ಭರ್ಗಃ ಅಂದ್ರೆ ಕೇವಲ ತೇಜಸ್ಸಲ್ಲ, ಅದು ಪಾಪಗಳನ್ನ ಭರ್ಜನೆ ಮಾಡುವ, ಅಜ್ಞಾನವನ್ನ ನಾಶ ಮಾಡುವ ಪರಮಾತ್ಮನ ಸ್ವಯಂ ಪ್ರಕಾಶಿತ ಜ್ಞಾನಸ್ವರೂಪ. ಈ ಅರ್ಥವನ್ನ ಚಿಂತಿಸದೆ ಸುಮ್ಮನೆ ಭರ್ಗೋ ದೇವಸ್ಯ ಧೀಮಹಿ ಅಂತ 1000 ಬಾರಿ ಉಚ್ಚರಿಸಿದರೆ ಉಪನಿಷತ್ತು ಹೇಳೋ ವೀರ್ಯವತ್ತರಂ ಸ್ಥಿತಿ ಹೇಗ ತಾನೇ ಸಾಧ್ಯ? ಮನಸಾ ಚಿಂತಯೇತ್, ಮನಸ್ಸಿನಿಂದ ಚಿಂತಿಸಬೇಕು ಅನ್ನೋ ಭಾವವೇ ಇಲ್ಲಿ ಪ್ರಧಾನ. ಹಾಗಾಗಿ ಅರ್ಥ ತಿಳಿಯದೆ ಲಕ್ಷಾಂತರ ಬಾರಿ ಯಾಂತ್ರಿಕವಾಗಿ ಜಪಿಸೋದಕ್ಕಿಂತ ಮಂತ್ರದ ಅರ್ಥವನ್ನ, ಅದರ ದೇವತೆಯ ಸ್ವರೂಪವನ್ನ, ಅದರ ಪ್ರಾರ್ಥನೆಯ ಆಶಯವನ್ನ ತಿಳಿದು ಅನುಸಂಧಾನಪೂರ್ವಕವಾಗಿ ಭಕ್ತಿ ಶ್ರದ್ಧೆಯಿಂದ ಕೆಲವೇ ಬಾರಿ ಜಪಿಸುವುದು ಹೆಚ್ಚು ಶ್ರೇಷ್ಠ ಮತ್ತು ಫಲಪ್ರದ ಅನ್ನೋದು ನನ್ನ ದೃಢವಾದ ನಂಬಿಕೆ. ಆಂತರಿಕ ಗ್ರಹಿಕೆ ಇಲ್ಲದ ಬಾಹ್ಯ ನಿಖರತೆ ಅದು ಎಷ್ಟೇ ಪರಿಪೂರ್ಣವಾಗಿ ಕಂಡ್ರೂ ಅದು ಒಳಗಿರೋ ವ್ಯಕ್ತಿಯನ್ನ ಬೆಳಗಿಸದೇ ಹೋಗ್ಬೋದು ಅಲ್ವಾ? ನೀವು ಆಂತರಿಕ ಗ್ರಹಿಕೆಯ ಮೇಲೆ ಒತ್ತು ಕೊಡ್ತೀರಿ, ಸರಿ. ಆದ್ರೆ ಫಲಪ್ರಾಪ್ತಿಯ ದೃಷ್ಟಿಯಿಂದ ನೋಡಿದಾಗ ಶಾಸ್ತ್ರಗಳು ಬಹಳ ನಿರ್ದಿಷ್ಟವಾಗಿವೆ. ಅವು ಸುಮ್ಮನೆ ಜ್ಞಾನ ಸಿಗುತ್ತೆ ಅಂತ ಹೇಳಿ ಸುಮ್ಮನಾಗಲ್ಲ. ವಿಧಿಗಳನ್ನ ನಿಖರವಾಗಿ ಪಾಲಿಸಿದರೆ ಏನು ಫಲ ಸಿಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸ್ತವೆ. ಉದಾಹರಣೆಗೆ ಸರ್ವ ಪಾಪ ವಿಶುದ್ಧಯೇ ಸಂವರ್ತ ಸ್ಮೃತಿ 214, ಕೂರ್ಮ ಪುರಾಣ 1457 ಅಂದ್ರೆ ಎಲ್ಲಾ ಪಾಪಗಳಿಂದ ಸಂಪೂರ್ಣವಾಗಿ ಶುದ್ಧಿ ಸಿಗುತ್ತೆ ಅಂತ. ಬ್ರಹ್ಮಣಃ ಪದವೀಂ ವ್ರಜೇತ್ ಪದ್ಮಪುರಾಣ 48:171 ಅಂದ್ರೆ ಬ್ರಹ್ಮನ ಪದವಿಯನ್ನ, ಒಂದು ಉನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನ ಹೊಂದುತ್ತಾನೆ. ಇಂತಹ ನಿರ್ದಿಷ್ಟ ಫಲಗಳನ್ನ ಹೇಳಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಫಲಗಳು ಹೀಗೆ ಮಾಡಿದ್ರೆ ಸಿಗುತ್ತವೆ ಅಂತ ಹೇಳಿರೋದು. ಅಂದ್ರೆ ಕ್ರಿಯೆ ಮತ್ತು ಫಲದ ನಡುವೆ ಒಂದು ಕಾರಣ ಕಾರ್ಯ ಸಂಬಂಧವನ್ನ ಸ್ಥಾಪಿಸಿದ್ದಾರೆ. ಒಂದು ವೇಳೆ ವಿಧಿಗಳಲ್ಲಿ ಲೋಪವಾದರೆ ಆಗ ಫಲ ಕಡಿಮೆ ಆಗಬಹುದು ಅಥವಾ ದೋಷ ಉಂಟಾಗಬಹುದು ಅನ್ನೋದನ್ನು ಶಾಸ್ತ್ರಗಳು ಹೇಳುತ್ತವೆ. ನೀವು ಪ್ರಾಯಶ್ಚಿತ್ತದ ವಿಷಯವನ್ನೇ ತಗೊಂಡ್ರೆ ಸಂವರ್ತ ಸ್ಮೃತಿ 220 ಒಂದು ಉದಾಹರಣೆ ಕೊಡುತ್ತೆ. ಅಯಾಚಿತವಾಗಿ ಅಂದ್ರೆ ಕೇಳದೆ ಬಂದ ಯಾಗದಲ್ಲಿ ಭಾಗವಹಿಸಿದರೆ ಅಥವಾ ನಿಷಿದ್ಧವಾದ ಅನ್ನವನ್ನ ತಿಂದ್ರೆ ಉಂಟಾಗುವ ದೋಷ ನಿವಾರಣೆಗೆ 8,000 ಗಾಯತ್ರಿ ಜಪ ಮಾಡಬೇಕು ಅಂತ. ಇದು ಏನನ್ನ ತೋರಿಸುತ್ತೆ? ನಿರ್ದಿಷ್ಟ ತಪ್ಪುಗಳಿಗೆ ನಿರ್ದಿಷ್ಟ ಸಂಖ್ಯೆಯ ವಿಧಿಯುಕ್ತವಾದ ಜಪವೇ ಪರಿಹಾರ ಕೊಡುತ್ತೆ. ಅಂದ್ರೆ ಆಚರಣೆಯ ನಿಖರತೆ ಮತ್ತು ಅದರ ಪರಿಣಾಮದ ನಡುವೆ ಒಂದು ನೇರವಾದ, ಬಹುತೇಕ ಗಣಿತೀಯವಾದ ಸಂಬಂಧವನ್ನ ಶಾಸ್ತ್ರಗಳು ಕಾಣ್ತವೆ ಅಂತ ಅನ್ಸುತ್ತೆ. ಅರ್ಥಚಿಂತನೆ ಮುಖ್ಯ, ಹೌದು, ಆದರೆ ಶಾಸ್ತ್ರೋಕ್ತ ಫಲದೊಂದು ಖಾತ್ರಿಗಾಗಿ ವಿಧಿಯನ್ನ ಅನುಸರಿಸೋದು ಅನಿವಾರ್ಯವಾಗತ್ತಾ? ಕ್ಷಮಿಸಿ, ಆದ್ರೆ ಖಾತರಿ ಅನ್ನೋ ಪದದ ಬಳಕೆಯನ್ನ ನಾನು ಸ್ವಲ್ಪ ಪ್ರಶ್ನಿಸ್ತೀನಿ. ಇದು ಆಧ್ಯಾತ್ಮಿಕ ಸಾಧನೆ, ಇದೇನೂ ವ್ಯಾಪಾರಿ ವಹಿವಾಟಲ್ಲ ಅಲ್ವಾ? ನೀವು ಹೇಳಿದ ಹಾಗೆ ಶಾಸ್ತ್ರಗಳು ಫಲಗಳನ್ನ ಉಲ್ಲೇಖಿಸುತ್ತವೆ, ನಿಜ. ಆದ್ರೆ ಆ ಫಲವನ್ನ ಕೊಡುವವರ್ಯಾರು? ಕೇವಲ ಯಾಂತ್ರಿಕವಾಗಿ ಮಾಡಿದ ಕ್ರಿಯೆಯೇ, ಅಥವಾ ಆ ಕ್ರಿಯೆಯ ಹಿಂದಿನ ಭಾವವನ್ನ, ಶ್ರದ್ಧೆಯನ್ನ, ಜ್ಞಾನವನ್ನ ಗ್ರಹಿಸುವ ಭಗವಂತನೇ? ನಮ್ಮ ಪರಂಪರೆಯಲ್ಲಿ ಭಗವಂತನನ್ನ ಭಾವಗ್ರಾಹಿ ಅಂತ ಕರೀತಾರೆ. ಅಂದ್ರೆ ಆತನು ಬಾಹ್ಯ ಆಡಂಬರವನ್ನಲ್ಲ, ಆಂತರಿಕ ಭಾವವನ್ನ ಗ್ರಹಿಸುವನು. ಕಣ್ವ ಸ್ಮೃತಿ 185-186 ಹೇಳೋ ಹಾಗೆ ಶ್ರದ್ಧಾಪೂರ್ವಕವಾಗಿ ಅರ್ಥಚಿಂತನೆಯೊಂದಿಗೆ ಮಾಡುವ ಜಪವು ಖಂಡಿತವಾಗಿಯೂ ಫಲ ನೀಡುತ್ತೆ. ಫಲದ ಪ್ರಮಾಣ ಅಥವಾ ಸ್ವರೂಪ ನಾವಂದುಕೊಂಡ ಹಾಗೆ ಇರಬೇಕೆಂದೇನಿಲ್ಲ, ಆದ್ರೆ ಅದು ನಿಷ್ಫಲವಂತೂ ಆಗೋದಿಲ್ಲ. ನನ್ನ ಆತಂಕ ಇರೋದು ವಿಧಿಗಳ ನಿಖರತೆಯ ಮೇಲಿನ ಅತಿಯಾದ ಗಮನ ಇದೆಯಲ್ಲ, ಅದು ಸಾಧಕನನ್ನ ಮೂಲ ಉದ್ದೇಶದಿಂದ, ಅಂದ್ರೆ ಪ್ರಚೋದನೆ, ಬುದ್ಧಿಯ ಪ್ರಚೋದನೆ ಮತ್ತು ಭಗವಂತನ ಅನುಗ್ರಹ ಸಾಕ್ಷಾತ್ಕಾರದಿಂದ ಎಲ್ಲೋ ದೂರ ಸರಿಯುವಂತೆ ಮಾಡಿಬಿಡ್ಬೋದೇನೋ ಅನ್ನೋದು. ನಾವು ನಿಯಮಗಳಲ್ಲೇ ಕಳೆದು ಹೋಗಿ ಆ ನಿಯಮಗಳ ಹಿಂದಿನ ತತ್ವವನ್ನೇ ಮರೆತುಬಿಡುವ ಅಪಾಯ ಇದೆ. ಸಂಧ್ಯಾವಂದನೆಯ ಪೀಠಿಕೆಯಲ್ಲಿ ಒತ್ತು ನೀಡಿದ ಹಾಗೆ ಅಂತರಂಗದ ಶುದ್ಧಿ ಮತ್ತು ನಮ್ಮೆಲ್ಲ ಕರ್ಮಗಳನ್ನು ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಸಮರ್ಪಿಸುವ ಮನೋಭಾವ, ಇದು ಬಾಹ್ಯಕ್ರಿಯೆ ಲೌಕಿಕ ನಿಖರತೆಗಿಂತ ಹೆಚ್ಚು ಮಹತ್ವದ್ದಾಗಿರ್ಬೋದು. ಭಕ್ತಿಯಿಂದ ಅರ್ಪಿಸಿದ ಒಂದು ಹನಿ ನೀರೂ ಭಗವಂತನಿಗೆ ಸ್ವೀಕಾರಾರ್ಹವಾದರೆ ಶ್ರದ್ಧೆಯಿಲ್ಲದೆ ಮಾಡಿದ ಮಹಾಯಾಗವು ನಿರರ್ಥಕವಾಗಬಹುದು, ಹೌದಲ್ವೇ? ಇವಾಗ ನೋಡೋಣ.
ಬೌಧಾಯನ ಸ್ಮೃತಿಯಂತಹ ಗ್ರಂಥಗಳು ನಿಂತು ಅಥವಾ ಕುಳಿತು ಜಪಿಸುವ ಸಮಯವನ್ನ, ಬೆಳಗ್ಗೆ ನಿಂತು ಸಂಜೆ ಕುಳಿತು ಅಥವಾ ಜಪಿಸುವಾಗ ನೋಡ್ಬೇಕಾದ ದಿಕ್ಕನ್ನ, ಪೂರ್ವ ಅಥವಾ ಉತ್ತರ ನಿರ್ದಿಷ್ಟವಾಗಿ ಹೇಳ್ತವೆ. ಸಂವರ್ತ ಸ್ಮೃತಿ 216 ಹೇಳೋ ಹಾಗೆ ಈ ನಿಯಮಗಳು ಸಾಧಕನಿಗೆ ಶಿಸ್ತನ್ನ ಕಲಿಸೋಕೆ ಮತ್ತು ಏಕಾಗ್ರತೆಯನ್ನ ಸಾಧಿಸೋಕೆ ಸಹಾಯ ಮಾಡ್ತವೆ. ಇವು ಸುಮ್ನೆ ನಿರರ್ಥಕವಾದ ಅನಗತ್ಯವಾದ ಕಟ್ಟುಪಾಡುಗಳಲ್ಲ. ಬದಲಿಗೆ ಸಾವಿರಾರು ವರ್ಷಗಳ ಅನುಭವದಿಂದ ಮನಸ್ಸನ್ನ ಹತೋಟಿಯಲ್ಲಿಡೋಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ಕೇಂದ್ರೀಕರಿಸೋಕೆ ರೂಪಿಸಪಟ್ಟ ಸಾಧನಗಳು. ಆಧುನಿಕ ಜೀವನದ ಒತ್ತಡಗಳಲ್ಲಿ ಈ ಎಲ್ಲಾ ನಿಯಮಗಳನ್ನ ಅಕ್ಷರಶಃ ಪಾಲಿಸುವುದು ಕಷ್ಟಸಾಧ್ಯವಾಗಬಹುದು, ನಾನದನ್ನು ಒಪ್ಕೊಳ್ತೀನಿ. ಆದರೆ ಸಾಧ್ಯವಿಲ್ಲ ಅಂತ ಸಂಪೂರ್ಣವಾಗಿ ಕೈಚಲೋ ಬದಲು ಸಾಧ್ಯವಾದಷ್ಟು ಮಟ್ಟಿಗೆ ಪಾಲಿಸೋಕೆ ಪ್ರಯತ್ನಿಸೋದು ನಮ್ಮ ಕರ್ತವ್ಯ ಅಲ್ವಾ? ಒಂದು ವೇಳೆ ಅನಿವಾರ್ಯ ಕಾರಣಗಳಿಂದ ಪಾಲಿಸೋಕೆ ಸಾಧ್ಯವಾಗದಿದ್ದಾಗ ಅದಕ್ಕಾಗಿಯೇ ಅಲ್ಲವೇ ಅತ್ರಿ ಸ್ಮೃತಿ 63 ಎಂತಹ ಗ್ರಂಥಗಳು ಪ್ರಾಯಶ್ಚಿತ್ತ ವಿಧಿಗಳನ್ನು ನೀಡಿರುವುದು. ಪ್ರಾಯಶ್ಚಿತ್ತದ ಅಸ್ತಿತ್ವವೇ ಮೂಲ ನಿಯಮಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ. ನಿಯಮವೇ ಮುಖ್ಯವಲ್ಲದಿದ್ದರೆ ಅದನ್ನು ಮುರಿದರೆ ಪ್ರಾಯಶ್ಚಿತ್ತ ಯಾಕೆ ಬೇಕಿತ್ತೋ? ಅಷ್ಟೇ ಅಲ್ಲ, ಬೌಧಾಯನ ಸ್ಮೃತಿ 4:16 ಸೂತಕದಂತಹ ಅಂದ್ರೆ ಶುದ್ಧಿಯಿಲ್ಲದ ಸಂದರ್ಭಗಳಲ್ಲಿಯೂ ವಾಚಿಕ ಜಪ ಸಾಧ್ಯವಿಲ್ಲದಿದ್ದರೂ ಕನಿಷ್ಠ ಮಾನಸಿಕವಾಗಿಯಾದರೂ ಜಪವನ್ನ ಬಿಡಬಾರದು ಅಂತ ಹೇಳುತ್ತೆ. ಇದು ಗಾಯತ್ರಿ ಅನುಷ್ಠಾನದ ನಿರಂತರತೆಯ ಮತ್ತು ಅದಕ್ಕೆ ನಾವು ಕೊಡಬೇಕಾದ ಮಹತ್ವದ ಅಗತ್ಯವನ್ನ ಸೂಚಿಸುತ್ತೆ. ಇದು ಶಿಸ್ತು, ಸಮರ್ಪಣೆ ಮತ್ತು ಶಾಸ್ತ್ರದ ಮೇಲಿನ ಗೌರವದ ಪ್ರತೀಕ. ಅದೋ ಒಂದು ಗಟ್ಟಿಯಾದ ವಾದವೇ, ಒಪ್ಪಬೇಕು. ಆದರೆ ಈ ದೃಷ್ಟಿಕೋನವನ್ನೊಮ್ಮೆ ಪರಿಗಣಿಸಿ. ಧರ್ಮಶಾಸ್ತ್ರಗಳೇ ಆಪದ್ಧರ್ಮದ ಪರಿಕಲ್ಪನೆಯನ್ನ ಒಪ್ಕೊಳ್ತವೆ ಅಲ್ವಾ? ಅಂದ್ರೆ ಸಾಮಾನ್ಯ ಸಂದರ್ಭಗಳಲ್ಲಿ ಪಾಲಿಸಬೇಕಾದ ನಿಯಮಗಳು ಅಸಾಧಾರಣ ಸಂದರ್ಭಗಳಲ್ಲಿ ಸಿಡಿಲುಗೊಳ್ಳಬಹುದು ಅಥವಾ ಬದಲಾಗಬಹುದು. ಕಾಲ, ದೇಶ, ವರ್ತಮಾನ ಅಂದ್ರೆ ಸಂದರ್ಭ ಮತ್ತು ಪಾತ್ರ ಅಂದ್ರೆ ವ್ಯಕ್ತಿಯ ಸಾಮರ್ಥ್ಯ, ಸ್ಥಿತಿ ಇವುಗಳಿಗೆ ಅನುಗುಣವಾಗಿ ಆಚರಣೆಯಲ್ಲಿ ವ್ಯತ್ಯಾಸಗಳು ಬರೋದು ಸಹಜ ಮತ್ತು ಅದು ಶಾಸ್ತ್ರ ಸಮ್ಮತವೂ ಹೌದು. ಎಲ್ಲಾ ನಿಯಮಗಳನ್ನ ಎಲ್ಲಾ ಸಮಯದಲ್ಲೂ ಎಲ್ಲರೂ, ಉದಾಹರಣೆಗೆ ವೃದ್ಧರು, ಅಶಕ್ತರು, ಪ್ರಯಾಣದಲ್ಲಿರುವವರು, ವಿಪರೀತ ಕೆಲಸದೊತ್ತಡದಲ್ಲಿರುವವರು ಅಕ್ಷರಶಃ ಪಾಲಿಸೋಕೆ ಸಾಧ್ಯವಾಗದಿರಬಹುದು. ಅಂತಹ ಸಂದರ್ಭಗಳಲ್ಲಿ ಗಾಯತ್ರಿಯ ಸಾರಮನ್ನ ಹಿಡಿದುಕೊಳ್ಳೋದು ಮುಖ್ಯವಾಗತ್ತೆ. ಅದರ ತತ್ವ, ಅದರ ಅರ್ಥ, ಅದರ ಪ್ರಾರ್ಥನೆಯ ಆಶಯ ಇವುಗಳನ್ನ ಗ್ರಹಿಸಿ ಲಭ್ಯವಿರುವ ಸಮಯದಲ್ಲಿ ಸಾಧ್ಯವಾದಷ್ಟು ಶುದ್ಧವಾದ ಮನಸ್ಸಿನಿಂದ, ಅಚಲವಾದ ಶ್ರದ್ಧೆಯಿಂದ ಜಪಿಸೋದು ಖಂಡಿತವಾಗಿಯೂ ನಿಷ್ಫಲವಾಗಲಾರದು. ಗಾಯತ್ರಿಯನ್ನ ಸರ್ವವೇದ ಸಾರ, ಬೃಹದ್ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿ 4:16 ಅಂದ್ರೆ ಎಲ್ಲ ವೇದಗಳ ಸಾರಾಂಶ ಮತ್ತು ವೇದಮಾತ ಸ್ಕಂದಪುರಾಣ 93:53, ಕೂರ್ಮಪುರಾಣ 14:57 ಅಂದ್ರೆ ವೇದಗಳ ತಾಯಿ ಅಂತ ಕರೆದಿರೋದರ ಅರ್ಥವೇನು? ಅದು ಕೇವಲ ಬಾಹ್ಯ ಆಚರಣೆಗಳ ಒಂದು ಸಂಕೀರ್ಣ ವ್ಯವಸ್ಥೆ ಅಂತನಾ, ಅಥವಾ ಅದರ ಆಂತರಿಕ, ಸಾರ್ವತ್ರಿಕ, ಮೂಲಭೂತ ಶಕ್ತಿಯ ದ್ಯೋತಕವೇ? ನನ್ನ ಪ್ರಕಾರ ಈ ಬಿರುದುಗಳು ಅದರ ಆಂತರಿಕ ಮಹತ್ವವನ್ನೇ ಸಾರುತ್ತವೆ. ಆ ಆಂತರಿಕ ಸಂಪರ್ಕವನ್ನ ಸಾಧಿಸಲು ಬಾಹ್ಯ ನಿಯಮಗಳು ಸಹಾಯಕವಾಗಬೇಕೇ ಹೊರತು ಅಡ್ಡಿಯಾಗಬಾರ್ದು. ಒಂದು ವೇಳೆ ನಿಯಮ ಪಾಲನೆ ಅಸಾಧ್ಯವಾದಾಗ ಆಂತರಿಕ ಸಂಪರ್ಕಕ್ಕೆ ಪ್ರಾಧಾನ್ಯತೆ ನೀಡುವುದು ಹೆಚ್ಚು ಸಮಂಜಸ ಅಲ್ವಾ? ಸರಿ, ನಮ್ಮ ಈ ಚರ್ಚೆಯನ್ನ ಉಪಸಂಹರಿಸುವುದಾದರೆ ನನ್ನ ನಿಲುವನ್ನ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೇನೆ. ಗಾಯತ್ರಿ ಮಂತ್ರ ಅನ್ನೋದು ಅಪಾರವಾದ ಶಕ್ತಿಯನ್ನ ಹೊಂದಿದೆ. ಆ ಶಕ್ತಿಯನ್ನ ಪೂರ್ಣವಾಗಿ ಅನುಭವಿಸೋಕೆ ಮತ್ತು ಪುರಾಣಗಳು ಹಾಗೂ ಸ್ಮೃತಿಗಳಲ್ಲಿ ಉಲ್ಲೇಖಿಸಿರುವ ನಿರ್ದಿಷ್ಟವಾದ ಶ್ರೇಯಸ್ಸನ್ನ, ಫಲಗಳನ್ನ ಪಡೆಯೋಕೆ ಆ ಶಾಸ್ತ್ರಗಳಲ್ಲಿ ವಿಧಿಸಿರುವ ಆಚರಣಾ ಪದ್ಧತಿಗಳನ್ನ, ನಿಯಮಗಳನ್ನ ಸಾಧ್ಯವಾದಷ್ಟು ನಿಖರವಾಗಿ ಶ್ರದ್ಧೆಯಿಂದ ಅನುಸರಿಸುವುದು ಅತ್ಯಗತ್ಯ ಮತ್ತು ಶ್ರೇಯಸ್ಕರ ಕೂಡ. ಇದು ಕೇವಲ ಯಾಂತ್ರಿಕ ಕ್ರಿಯೆ ಅಲ್ಲ, ಬದಲಿಗೆ ಮನಸ್ಸು, ದೇಹ ಮತ್ತು ಚೇತನವನ್ನ ಶಿಸ್ತುಬದ್ಧಗೊಳಿಸಿ ಉನ್ನತೀಕರಿಸಲು ನಮ್ಮ ಪೂರ್ವಜರು ವೈಜ್ಞಾನಿಕವಾಗಿ ರೂಪಿಸಿಕೊಟ್ಟ ಒಂದು ಪವಿತ್ರವಾದ, ಶಿಸ್ತುಬದ್ಧವಾದ ಆಧ್ಯಾತ್ಮಿಕ ಯಜ್ಞ. ವಿಧಿಗಳು ದಾರಿಯನ್ನ ತೋರಿಸ್ತವೆ, ಆ ದಾರಿಯಲ್ಲಿ ನಡೆಯೋದರಿಂದ ಗುರಿಯನ್ನ ಸುಲಭವಾಗಿ ತಲುಪಬಹುದು. ನನ್ನ ಅಂತಿಮ ಅಭಿಪ್ರಾಯವನ್ನ ಕ್ರೋಢೀಕರಿಸುವುದಾದರೆ, ಬಾಹ್ಯ ಆಚರಣೆಗಳು ಮತ್ತು ವಿಧಿಗಳು
ಖಂಡಿತವಾಗಿಯೂ ಸಾಧನೆಗೆ ಒಂದು ಉಪಯುಕ್ತವಾದ ಸಹಾಯಕವಾದ ಚೌಕಟ್ಟನ್ನ ಒದಗಿಸ್ತವೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಅವು ಆರಂಭಿಕ ಹಂತದಲ್ಲಿ ಶಿಸ್ತನ್ನ ತರೋಕೆ, ಮನಸ್ಸನ್ನ ಕೇಂದ್ರೀಕರಿಸೋಕೆ ನೆರವಾಗ್ಬೋದು. ಆದರೆ ಗಾಯತ್ರಿ ಜಪದ ನಿಜವಾದ ಆತ್ಮ, ಅದರ ಸತ್ವ ಇರೋದು ಕೇವಲ ಆ ಬಾಹ್ಯ ಚೌಕಟ್ಟಿನಲ್ಲ, ಬದಲಿಗೆ ಅದರ ಅರ್ಥವನ್ನ ಆಳವಾಗಿ ಗ್ರಹಿಸುವುದರಲ್ಲಿ, ಅಂದ್ರೆ ಅನುಸಂಧಾನದಲ್ಲಿ, ಮಂತ್ರದ ದೇವತೆಯಾದ ಸವಿತೃ ಸ್ವರೂಪನಾದ ಪರಮಾತ್ಮನಲ್ಲಿ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸುವುದರಲ್ಲಿ ಮತ್ತು ಶ್ರದ್ಧಾಭರಿತವಾದ ಆಂತರಿಕ ತಾದಾತ್ಮ್ಯದಲ್ಲಿ. ಕೇವಲ ಬಾಹ್ಯ ಆಚರಣೆ, ಅದು ಎಷ್ಟೇ ನಿಖರವಾಗಿರಲಿ, ಆಳವಾದ ಅನುಸಂಧಾನ ಮತ್ತು ಭಕ್ತಿಯ ಸ್ಪರ್ಶ ಇಲ್ಲದಿದ್ರೆ ಅದು ಅಪೂರ್ಣವಾಗುವ, ಕೇವಲ ಒಂದು ಶರೀರವಾಗಿ ಉಳಿದು ಆತ್ಮವಿಲ್ಲದಂತಾಗುವ ಸಾಧ್ಯತೆಯಿದೆ ಅಂತ ನನ್ನ ಅನಿಸಿಕೆ. ಗಾಯತ್ರಿ ಮಂತ್ರದ ಅನುಷ್ಠಾನದ ಕುರಿತಾದ ಈ ಎರಡೂ ದೃಷ್ಟಿಕೋನಗಳು, ಅಂದ್ರೆ ವಿಧಿಗಳ ನಿಖರತೆಯ ಪ್ರಾಮುಖ್ಯತೆ ಮತ್ತು ಆಂತರಿಕ ಅನುಸಂಧಾನದ ಮಹತ್ವ, ತಮ್ಮದೇ ಆದ ತೂಕವನ್ನ, ಮೌಲ್ಯವನ್ನ ಮತ್ತು ಶಾಸ್ತ್ರೀಯ ಆಧಾರವನ್ನ ಹೊಂದಿವೆ ಅನ್ನೋದು ಈ ಚರ್ಚೆಯಿಂದ ಸ್ಪಷ್ಟವಾಡುತ್ತೆ. ಹೌದು, ಖಂಡಿತ. ಬಹುಶಃ ನಿಜವಾದ ಸವಾಲು ಮತ್ತು ಸಾಧನೆಯ ಮಾರ್ಗ ಇರೋದು ಕೇವಲ ಒಂದನ್ನ ಆಯ್ಕೆ ಮಾಡೋದ್ರಲ್ಲ, ಬದಲಿಗೆ ಈ ಎರಡರ ನಡುವೆ, ಅಂದ್ರೆ ಬಾಹ್ಯ ಶಿಸ್ತು ಮತ್ತು ಆಂತರಿಕ ಅರಿವು, ಕ್ರಿಯೆ ಮತ್ತು ಜ್ಞಾನ, ವಿಧಿ ಮತ್ತು ಭಕ್ತಿ, ಇವುಗಳ ನಡುವೆ ಸೂಕ್ತವಾದ ಸಮತೋಲನವನ್ನ ಕಂಡುಕೊಳ್ಳೋದ್ರಲ್ಲಿ ಇರ್ಬೋದು. ಈ ವಿಷಯ ಅತ್ಯಂತ ಗಹನವಾದದ್ದು ಮತ್ತು ಸೂಕ್ಷ್ಮವಾದದ್ದು ಕೂಡ. ನಾವು ಇಂದು ಚರ್ಚಿಸಿದ ಮೂಲ ಸಾಮಗ್ರಿಗಳಲ್ಲಿ ಇನ್ನೂ ಹೆಚ್ಚಿನ ಆಳವಾದ ಚಿಂತನೆಗೆ, ಅಧ್ಯಯನಕ್ಕೆ ಮತ್ತು ವೈಯಕ್ತಿಕ ಅನುಸಂಧಾನಕ್ಕೆ ಖಂಡಿತವಾಗಿಯೂ ಅವಕಾಶ ಇದೆ. ಕೇಳುಗರು ಈ ದೃಷ್ಟಿಕೋನಗಳ ಬೆಳಕಿನಲ್ಲಿ ತಮ್ಮದೇ ಆದ ತೀರ್ಮಾನಕ್ಕೆ ಬರ್ಬೋದು ಅಂತ ಆಶಿಸೋಣ.